ಕೈಗಳು ಆತ್ಮೀಯ ತ್ರಾಸಾಗುತ್ತೆ ಈ ಕೈಗೆ ಇಟ್ಟು ನಡೀತೀನಿ ಮನ ಕೈ ಊರ್ಬೇಡ ಮತ್ತು ಮಹಾನಗರ ಸಭೆ ಊರ್ಬೇಡ ಈಗಿಂದಿಲ್ಲ ಸುಮಾರು ವರ್ಷದಿಂದ ಅವರು ನಾವು ಎಲ್ಲರೂ ಕೂಡಿ ಇದ್ದವರು ವ್ಯಾಪಾರದಲ್ಲಿ ಮೊನ್ನೆ ಇದು ಆದ ಘಟನೆ ಅವ್ರ ಮಗಳಿಗೆ ಈ ಸಂದರ್ಭದಲ್ಲಿ ನಾನು ಹೇಳಬೇಕಂದ್ರೆ ಅವ್ರ ಮಗಳಲ್ಲ ನಮ್ಮ ಎಲ್ಲರದ್ದು ಮಗಳ ಅನ್ಕಸ ಭಾವಿಸುತ್ತೇನೆ ನಾನು ಅವರು ನಮ್ಮ ಮಗಳ ಅನ್ಕಸ ಭಾವಿಸ್ತೀವಿ ಇದು ದುರ್ದಯದ ಸಂಗತಿ ಇವತ್ತು ನಮ್ಮ ಮಹಾನಗರದಲ್ಲಿ ಈ ಘಟನೆ ನಡೆದದ ಈಗಾಗಲೇ ನಾವು ಬಂದದ್ದು ಪರಮ ಪೂಜ್ಯ ನಮ್ಮ ಗುರುಗಳಾದಂಥ ಸೈಯದ್ ತಾಜುದ್ದೀನ್ ಪೀರಾ ಅವ್ರ ನೇತೃತ್ವದಲ್ಲಿ ನಮ್ಮ ಶಹರದ ಖಾಜಿಯವರಾದಂಥ ಮೌಲಾನಾ ಜಹೀರುದ್ದೀನ್ ಸಾಹೇಬರು ಮಾಜಿ ಅಧ್ಯಕ್ಷರು ಅಲ್ಪಸಂಖ್ಯಾತರ ಘಟಕದ ಅಧ್ಯಕ್ಷರು ಇಲ್ಲಿ ಬಂದಂಥ ಎಲ್ಲ ನಮ್ಮ ಮೌಲಾನಾ ಸಾಹೇಬರು ಮುತ್ತುವಲ್ಲಿ ಸಾಹೇಬರು ಮಹಾನಗರ ಸಭೆ ಯಾವತ್ತು ಸದಸ್ಯರು ಮತ್ತು ನಮ್ಮ ಅಂಜುಮನ್ ಸಂಸ್ಥೆಯ ಪದಾಧಿಕಾರಿಗಳು ಎಲ್ಲರೂ ಕೂಡಿ ಮೊನ್ನೆ ವಿಚಾರ ಮಾಡಿದ್ವಿ ಪೇಪರ್ ನೋಡಿದ್ವಿ ಇದು ಸ್ವಲ್ಪ ಬೇರೆ ಬೇರೆ ರೀತಿಯಿಂದ ನಡೀತಾ ಇದೆ ಅದು ಆಗಬಾರ್ದು ಅನ್ಕಸ ನಾ ವಿನಂತಿ ಮಾಡ್ಕೊಳ್ತೇನೆ ಮತ್ತು ಈಗಾಗಲೇ ಡಾಕ್ಟರ್ ಕರೀಂ ಸಾಹೇಬರು ಮೌಲಾನಾ ಜಹೀರುದ್ದೀನ್ ಸಾಹೇಬರು ನಮ್ಮ ಸೈಯದ್ ತಾಜುದ್ದೀನ್ ಪೀರಾಗಳು ಹೇಳೋದಂತೆ ಎಲ್ಲರೂ ಮತ್ತು ಯಾವ ಧರ್ಮನೂ ಇಸ್ಲಾಂ ಧರ್ಮದಲ್ಲಿ ಕೊಲೆ ಮಾಡುವುದು ಕುರಾನ್ದಲ್ಲಿ ಬಂದದ ಇಡೀ ಜನಾಂಗದ ಕೊಲೆ ಒಬ್ಬವ್ರಿಗೆ ಮಾಡಿದ್ರೆ ಇಡೀ ಜನಾಂಗದ ಕೊಲೆ ಅಂತ ಹೇಳಿದ್ದಾರೆ ಇದು ಮಾಡಿದ್ದು ಅವಂಗೆ ಎಷ್ಟು ಬೈದ್ರೆ ಬಹಳ ಕಮ್ಮಿ ಅದ ಮಾಡಲಾರ್ದ ಕೆಲಸ ಮಾಡ್ಯಾನ ನಾವು ಖಂಡಿಸ್ತೀವಿ ವಿರೋಧ ವ್ಯಕ್ತಪಡಿಸ್ತೀವಿ ಮತ್ತು ಮೊನ್ನೆ ನಾವು ಇಮಿಡಿಯೇಟ್ಲಿ ಶುಕ್ರವಾರ ದಿವಸ 12 ಗಂಟೆಗೆ ನಾವು DC ಭೇಟಿ ಆಗ್ಬೇಕಂದ್ರೆ ನಾವು ಅಲ್ತಾಫ್ ಅವರು ಆದ್ರೆ ಅವರು ಸ್ಕೂಟ್ನಿದೊಳಗೆ ಅದೇನು ನನಗೆ ಆಗೋದಿಲ್ಲ ನೀವು ಪೊಲೀಸ್ ಕಮಿಷನರ್ಗೂ ಭೇಟಿಯಾಗಿ ಮನವಿ ಕೊಡ್ರಿ ಅಂತ ಹೇಳಿದ್ದಕ್ಕೆ ನಾವು ಮನವಿ ಕೊಟ್ಟಿವಿ ನಮ್ಮ ಮನವಿಯಲ್ಲಿ ನಮ್ಮ ಬೇಡಿಕೆ ಅದ ಎಲ್ಲರೂ ಹೇಳದಂತೆ ನಾವು ಹೇಳಿವಿ ಈ ಕೇಸ್ ಒಂದು ಸ್ಪೆಷಲ್ ಕೇಸ್ ಅಂತ ಕೆಲಸ ಮಾದರಿ ಆದಂತ ಇಟ್ ವಿಲ್ ಬಿ ಎಕ್ಸಾಂಪಲ್ ಟು ದಿ ಎಂಟೈರ್ ಸ್ಟೇಟ್ ಇಡೀ ರಾಜ್ಯಕ್ಕೆ ಒಂದು ಮಾದರಿ ಆಗಬೇಕು ನಾವು ಏನ್ ಬೇಡಿವಿ ಅಂದ್ರೆ ಸ್ಪೆಷಲ್ ಕೋರ್ಟ್ ಮಾಡಿ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಮಾಡಿ ಹುಬ್ಬಳ್ಳಿಯಲ್ಲಿ ಯಾಕಂದ್ರೆ ಹೈಕೋರ್ಟ್ ಇದೆ ನಮ್ದು ಅನೇಕ ಜಡ್ಜ್ಗಳು ಇದ್ದಾರೆ ಅವ್ರಿಗೆ ಒಂದು ಸ್ಪೆಷಲ್ ಜಡ್ಜ್ ಮಾಡಿ ಈ ಕೇಸ್ ನಡೆಸಬೇಕು 90 ಡೇಸ್ ಒಳಗಾಗಿ ಅವನಿಗೆ ಶಿಕ್ಷೆ ಕೊಡಬೇಕು ಇಂಥ ಶಿಕ್ಷೆ ಕೊಡಬೇಕು ಜನ ನೋಡಬೇಕು ಮತ್ತೆ ಯಾವಾಗಲೂ ಮುಂದಿನ ಭವಿಷ್ಯದಲ್ಲಿ ಇಂಥ ಯಾವ ಸಮಾಜ ಆಗಲಿ ಯಾರು ಆಗಲಿ ಯಾವ ಹುಡುಗ ಆಗಲಿ ಏನು ಮಾಡಬಾರ್ದು ತಮ್ಮೆಲ್ಲರಿಗೂ ಗುರ್ತಿದೆ ನಮ್ಮ ಅಂಜುಮನ್ ಸಂಸ್ಥೆಯ 24 ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ಸ್ ಅದ ಶೈಕ್ಷಣಿಕ ಸಂಸ್ಥೆ ಅದ ಅದರಂತೆ ಧಾರವಾಡದಲ್ಲಿನೂ ಅದ ನಾವು ಜಂಟಿಯಾಗಿ ಪೊಲೀಸ್ ಕಮಿಷನರ್ ಭೇಟಿಯಾಗಿ ಅವರು ಇವ್ ನಾಳೆ ಬಂದ್ ಮಾಡಾಕತ್ತಾರೆ ಮತ್ತು ಮನವಿ ಕೊಡಕತ್ತಾರೆ ನಾವು ಅವ್ರ ಜೊತೆಗೆ ಹೋಗ್ತೀವಿ ಇದು ಯಾವಾಗ ತನಕ ಕಂಪ್ಲೀಟ್ ಆಗುದಿಲ್ಲ ಯಾವಾಗ ನಮ್ಗೆ ಈ ಮಾತು ಸಿಗ್ತದ ಇಲ್ಲಿ ಹುಬ್ಬಳ್ಳಿಗೆ ಬರಲಿ ಅಥವಾ ಬೆಂಗಳೂರಿಗೆ ಹೋಗಿದ್ರೆ ಸರ್ಕಾರಕ್ಕೆ ಮುಖ್ಯಮಂತ್ರಿಯವರಾಗ್ಲಿ ಹೋಮ್ ಮಿನಿಸ್ಟರ್ ಆಗಲಿ ಮತ್ತು ಕಾನೂನು ಸಚಿವರಾಗಲಿ ಅವ್ರು ಭೇಟಿಯಾಗಿ ನಾವು ಒತ್ತಾಯ ಮಾಡ್ತೀವಿ ಇದು ನೀವು ಒಂದು ಸ್ಪೆಷಲ್ ಕೇಸ್ ಅನ್ಕಸ ತಿಳ್ಕೊಂಡು ಸ್ಪೆಷಲ್ ಕೋರ್ಟ್ ಮಾಡಲೇಬೇಕು ಅನ್ಕಸ ಒತ್ತಾಯ ಮಾಡ್ತೀವಿ ಮತ್ತು ಅವನಿಗೆ ಶಿಕ್ಷೆ ಆಗ್ಬೇಕು ಇಂಥ ಶಿಕ್ಷೆ ಅಲ್ಲ ನೋಡಬೇಕು ಇಂಥವ್ರು ಮಾಡಿದ್ರೆ ಇದು ಆಗ್ತದೆ ಇದರ ಜಾತಿ ಧರ್ಮ ಏನೂ ಇಲ್ಲ ಇದು ಮನುಷ್ಯತ್ವದ ಕರ್ತವ್ಯ ಇದು ಮಾಡ್ಬೇಕನ್ಕಸ ನಾವು ಸರ್ಕಾರಕ್ಕೆ ಒತ್ತಾಯ ಮಾಡ್ತೀವಿ ಮತ್ತು ಸಂಬಂಧಪಟ್ಟ ಯಾರು ಕೇಸ್ ಡೀಲ್ ಮಾಡಕತ್ತಾರೆ ಅಧಿಕಾರಿಗಳು ಯಾಕಂದ್ರೆ ಪೊಲೀಸದ 302ದಲ್ಲಿ ಬರ್ತದೆ ಬೇರೆ ಬೇರೆ ಕಲಂ ಬರ್ತದೆ ನಮ್ಮ ದೇಶದ ಕಾನೂನು ಪ್ರಕಾರ ಅವನಿಗೆ ಶಿಕ್ಷೆ ಆಗ್ಲೇಬೇಕನ್ಕಸ ಒತ್ತಾಯ ಮಾಡ್ತೀವಿ ಇದು ಒಂದು ನಮ್ಮ ಇವತ್ತಿನ ದಿವಸ ಎಲ್ಲ ಸಮಾಜದವರು ಬಂದು ನನ್ನ ಆತ್ಮೀಯ ಸ್ನೇಹಿತರಾದಂಥ ನಿರಂಜನ್ ಹಿರೇಮಠ ಸಾಹೇಬರಿಗೆ ಭೇಟಿಯಾಗ್ತಾರೆ ಮೊನ್ನೆನೂ ನಾವು ಭೇಟಿಯಾಗಿದ್ವಿ ಆದರೆ ಇವತ್ತಿನ ದಿವಸ ನಮ್ಮ ಸಮಾಜದ ಹಿರಿಯರು ಮುತುವಳ್ಳಿಗಳು ಮತ್ತು ಮೌಲಾನಾ ಸಾಹೇಬರು ಗುರುಗಳು ಬಂದು ಅವ್ರಿಗೆ ಸಂತಾಪ ಹೇಳಲಿಕ್ಕೆ ನಾವು ಬಂದೀವಿ ಅವರು ನಾವು ಕೂಡಿ ನಡೆದವರು ಬೇರೆ ಬೇರೆ ರೀತಿಯಿಂದ ರಾಜಕೀಯವಾಗಿ ವ್ಯಾಪಾರ ಆಗಲಿ ಏನಾರ ಬಂದ್ರೆ
ನನಗೆ ಹೇಳೋರು, ನಾವು ಅವ್ರಿಗೆ ಹೇಳೋರು, ಹಿಂಗೆ ನಡೀತಿತ್ತು. ನೋಡ್ರಿ, ಒಂದೇ ತಾಯಿ ತಂದೆಯಿಂದ ಹುಟ್ಟಿದ್ದು ಅಣ್ಣ ತಮ್ಮರು ಇಲ್ಲ. ಅದು ಅನ್ಕ ಇದ್ದೇ ಇರ್ತದೆ, ದೇವ್ರು ಕೊಟ್ಟದ್ದು ಅಲ್ಲಾದ ಯೇಸು. ಲೇಕಿನ್ ಬೇರೆ ಬೇರೆ ರೀತಿಯಿಂದ ನಾವೇನು ನಡ್ಕೊಳ್ತೀವಿ, ಅದು ಅಣ್ಣ ತಮ್ಮರಿಗಿಂತ ಜಾಸ್ತಿ. ಅದು ಸೇಮ್ ತಾಯಿ ತಂದೆ ಹುಟ್ಟದಂಗೆ ಆಗ್ತದೆ. ಇವತ್ತು ಆ ಮಗಳು ಏನು ಅವ್ರಿಗೆ ಇದು ತೊಂದರೆ ಆಗ್ಯದ, ಅವ್ರ ತಾಯಿಯವ್ರಿಗೆ ಅವ್ರ ತಂದೆಯವ್ರಿಗೆ ಮನಸ್ಸು ನೋವಾಗೈತಿ. ದೇವ್ರ ಕಡೆ ನಾವು ಪ್ರಾರ್ಥನೆ ಮಾಡ್ತೀವಿ, ಅಲ್ಲಾಹ ಪ್ರಾರ್ಥನೆ ಮಾಡ್ತೀವಿ, ಅವ್ರಿಗೆ ಸಹನ ಶಕ್ತಿ ಕೊಳ್ಳಿನ ಕಸ ಹಾರೈಸ್ತೀವಿ. ಮತ್ತು ಅವರು ಜೊತೆಗೆ ಕೊನೆವರೆಗೆ ಶಿಕ್ಷಾ ಆಗುವವರೆಗೆ ಸಮಾಜ, ಮುಸ್ಲಿಂ ಸಮಾಜ ಅವ್ರ ಜೊತೆಗೆ ಇರ್ತೈತೆ ಅಂತ ಹೇಳಲಿಕ್ಕೆ ಇಚ್ಛಪಡ್ತೇನೆ. ಸ್ನೇಹಿತರೆ, ಅವ್ರಿಗೆ ಕೈ ಮುಗಿದು ನಾವು ಕೇಳ್ತೀವಿ, ಧೈರ್ಯ ಬಿಡಬೇಡ್ರಿ, ಧೈರ್ಯದಿಂದ ಇರ್ರಿ, ಸಹನ ಶಕ್ತಿಯಿಂದ ತಾಯಿಯವ್ರಿಗೆ ಹೇಳ್ರಿ, ನಿಮ್ಮ ಜೊತೆಗೆ ಅದೀವಿ, ನಾವೇನು ಭಾಳ ದೂರ ಇಲ್ಲ, ಇಲ್ಲೇ ಪಕ್ಕದಲ್ಲಿ ಇರ್ತೀವಿ, ಅವ್ರು ಕೂತಾರೆ, ಇಲ್ಲೇ ಇರ್ತೀವಿ ನಾವು. ಕುಂಬಾರ ಉಣಿ, ಮಾಲ್ದಾರ್ ಉಣಿ ರೋಡ್ ಮೇಲೆ ಅದೀವಿ. ಅವ್ರು ಕರೀಲಿಕ್ಕರ ಸಹಿತ ನಾವು ಬಂದು ಅವ್ರ ಜೊತೆಗೆ ಇರ್ತೀವಿ ಅಂತ ಕೆಲಸ ಹೇಳಿ ಈ ಅವಕಾಶ ಕೊಟ್ಟದ್ದಕ್ಕೆ ಸಮಾಜಕ್ಕೆ, ವಿಶೇಷವಾಗಿ ನಮ್ಮ ನಿರಂಜನ ಹಿರೇಮಠಗೆ, ಅವ್ರ ಫ್ಯಾಮಿಲಿ ಮೆಂಬರ್ಗೆ, ಕುಟುಂಬದ ಎಲ್ಲ ಸದಸ್ಯರಿಗೆ, ತಾಯಿಯಂದರಿಗೆ ವಂದಿಸಿ ನಾನು ಮಾತು ಮುಗಿಸ್ತೇನೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.